ಕೊಡಗಿನ ಯಡವನಾಡು ಮೀಸಲು ಅರಣ್ಯದಲ್ಲಿ ಬೆಂಕಿ ನಂದಿಸಿ ಹಿಂತಿರುಗುವಾಗ ಅರಣ್ಯ ಇಲಾಖೆಯ ವಾಹನ ಮಗುಚಿ ಬಿದ್ದು 14 ಸಿಬ್ಬಂದಿಗಳು ಗಾಯಗೊಂಡಿರುವ ಘಟನೆ ನಡೆದಿದೆ. ರ್ಯಾಪಿಡ್ ರೆಸ್ಪಾನ್ಸ್ ತಂಡದ ದಿವಾಕರ್ ಹಾಗೂ ಗಣೇಶ್ ಎಂಬವರಿಗೆ ಗಂಭೀರ ಗಾಯಗಳಾಗಿದೆ. ಯಡವನಾಡು ಮೀಸಲು ಅರಣ್ಯದಲ್ಲಿ ಬೆಂಕಿ ನಂದಿಸಿ ರ್ಯಾಪಿಡ್ ರೆಸ್ಪಾನ್ಸ್ ತಂಡದವರು ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಊಟಕ್ಕೆಂದು ಪಿಕಪ್ ವಾಹನದಲ್ಲಿ ತೆರಳುತ್ತಿದ್ದಾಗ ಇದ್ದಕ್ಕಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಉರುಳಿ ಬಿದ್ದಿದೆ. ಪರಿಣಾಮ ವಾಹನದಲ್ಲಿದ್ದವರ ಕೈ, ಕಾಲು, ತಲೆಯ ಭಾಗಕ್ಕೆ ಗಾಯಗಳಾಗಿದ್ದು ಕುಶಲನಗರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ತಿಳಿಸಿದ್ದಾರೆ. ಯಡವನಾಡು ಫಾರೆಸ್ಟಲ್ಲಿ ಮೀಟ್ ಮಾಡ್ತಾ ಇರುವಾಗ ಮತ್ತು ಸ್ವಲ್ಪ ಎಣ್ಣೆ ಬೆಂಕಿ ಆಗಿತ್ತು, ಅದನ್ನೆಲ್ಲ ನಂದಿಸಿ ಕೆಳಗಡೆ ಇಳಿತಾ ಇದ್ದು ಆವಾಗ ಒಂದು ಪಿಕಪ್ಪಲ್ಲಿ ಒಂದು ಪಾಯಿಂಟ್ ಬರ್ತಾ ಇತ್ತು. ಪಿಕಪ್ ಅಪ್ಸೆಟ್ ಆಗಿ ಸ್ವಲ್ಪ ಇಂಜುರಿ ಆಗಿದೆ. ಟ್ರೀಟ್ಮೆಂಟ್ಗೆ ನಾವು ಕುಶಾಲನಗರದಲ್ಲಿ ಫಸ್ಟ್ ಏಡ್ ಮಾಡಿ ಇಲ್ಲಿಗೆ ಮಡಿಕೇರಿ ಇಲ್ಲ 3 ಜನ 4 ಜನಕ್ಕೆ ಸ್ವಲ್ಪ MRI ಮಾಡಕ್ಕೆ ಹೇಳಿದ್ದಾರೆ. ಮಿಕ್ಕಿದವರೆಲ್ಲ ಅದೃಷ್ಟವಶಾತ್ ವಾಹನದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿ ರಾಕೇಶ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ.